ಚುನಾವಣಾ ಅಕ್ರಮದ ಬಗ್ಗೆ ರಾಹುಲ್ ಗಾಂಧಿ ಅತಿ ದೊಡ್ಡ ಹೇಳಿಕೆ. ಕರ್ನಾಟಕದ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಕಳ್ಳಾಟ, ಸ್ಫೋಟಕ ಆರೋಪ. ಭಾರತದ ಚುನಾವಣೆಯಲ್ಲಿ ಭಾರೀ ಅಕ್ರಮಗಳು ನಡೀತಾ ಇದೆ. ಮಹಾರಾಷ್ಟ್ರದ ವಿಚಾರದಲ್ಲಿ ನಾವು ಆರೋಪವನ್ನ ಮಾಡಿದ್ದೆವು. ವೋಟರ್ ಲಿಸ್ಟ್ ತೋರಿಸುವಂತೆ ನಾವು ವಿನಂತಿ ಮಾಡಿದ್ದೆವು. ನಮ್ಮ ಮನವಿಗೆ ಚುನಾವಣಾ ಆಯೋಗ ಕಿವಿಗೊಡಲಿಲ್ಲ. ಇದು ಭಾರಿ. ಈ ಒಂದು ಬಾರಿಯಲ್ಲಿ ಮಹಾರಾಷ್ಟ್ರದ ವಿಚಾರ ಮಾತ್ರವಲ್ಲ, ಕರ್ನಾಟಕದ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಭಾರೀ ಪ್ರಮಾಣದಲ್ಲಿ ಅಕ್ರಮ ಆಗಿದೆ. ಕರ್ನಾಟಕದ ಒಂದು ಲೋಕಸಭಾ ಕ್ಷೇತ್ರವನ್ನ ಆಯ್ಕೆ ಮಾಡಿಕೊಂಡು ಅಧ್ಯಯನ, ಅಲ್ಲಿನ ಚುನಾವಣಾ ಪ್ರಕ್ರಿಯೆಯ ಬಗ್ಗೆ ಆಳವಾಗಿ ಅಧ್ಯಯನ ಮಾಡಿದ್ವಿ. ಬೋಗಸ್ ವೋಟಿಂಗ್ನ ಪ್ರತಿಯೊಂದು ಮಾಹಿತಿ ನಮಗೆ ಲಭ್ಯವಿದೆ. ಎಲ್ಲಾ ವಿಚಾರಗಳು ಸದ್ಯದಲ್ಲಿ ಜನರ ಮುಂದೆ ಇಡಲಿದ್ದೇವೆ. ರಾಹುಲ್ ಗಾಂಧಿ ಅವರು ಬಹುದೊಡ್ಡ ಬಾಂಬ್ ಅನ್ನು ಒಗೆದಿದ್ದಾರೆ. ಚುನಾವಣಾ ಅಕ್ರಮದ ಬಗ್ಗೆ ರಾಹುಲ್ ಗಾಂಧಿ ಅವರ ಅತಿ ದೊಡ್ಡ ಹೇಳಿಕೆ. ಕರ್ನಾಟಕ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಕಳ್ಳಾಟ, ಸ್ಫೋಟಕ ಆರೋಪ. ಭಾರತದ ಚುನಾವಣೆಯಲ್ಲಿ ಭಾರೀ ಅಕ್ರಮಗಳು ನಡೀತಾ ಇವೆ. ಮಹಾರಾಷ್ಟ್ರದ ವಿಚಾರದಲ್ಲಿ ನಾವು ಆರೋಪಗಳನ್ನ ಮಾಡಿದ್ದೆವು. ವೋಟರ್ ಲಿಸ್ಟ್ ತೋರಿಸುವಂತೆ ನಾವು ಮನವಿಯನ್ನ ಮಾಡಿದ್ವು. ನಮ್ಮ ಮನವಿಗೆ ಚುನಾವಣಾ ಆಯೋಗ ಕಿವಿಗೊಟ್ಟಿಲ್ಲ. ಇದು ಬರೀ ಮಹಾರಾಷ್ಟ್ರದ ವಿಚಾರವಲ್ಲವೇ ಅಲ್ಲ. ಕರ್ನಾಟಕದ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಭಾರೀ ಪ್ರಮಾಣದಲ್ಲಿ ಅಕ್ರಮವಾಗಿದೆ. ಕರ್ನಾಟಕದ ಒಂದು ಲೋಕಸಭಾ ಕ್ಷೇತ್ರವನ್ನ ಆಯ್ಕೆ ಮಾಡಿಕೊಂಡು ಅಧ್ಯಯನವನ್ನ ಮಾಡಿದ್ದೇವೆ. ಅಲ್ಲಿನ ಚುನಾವಣಾ ಪ್ರಕ್ರಿಯೆ ಬಗ್ಗೆ ಆಳವಾಗಿ ಅಧ್ಯಯನ ಮಾಡಿದ್ವಿ. ಬೋಗಸ್ ವೋಟಿಂಗ್ನ ಪ್ರತಿಯೊಂದು ಮಾಹಿತಿ ನಮಗೆ ಲಭ್ಯವಾಗಿದೆ. ಎಲ್ಲಾ ವಿಚಾರದಲ್ಲೂ ಕೂಡ ಸದ್ಯದಲ್ಲೇ ಜನರ ಮುಂದೆ ತರಲಿದ್ದೇವೆ. ಎಲ್ಲ ಕಳ್ಳಾಟ ಸದ್ಯದಲ್ಲಿಯೇ ಹೊರಬರಲಿದೆ. ರಾಹುಲ್ ಗಾಂಧಿ ಅವರ ಸ್ಫೋಟಕ ಆರೋಪ ಇದಾಗಿತ್ತು. ಕರ್ನಾಟಕದ ಯಾವ ಲೋಕಸಭಾ ಕ್ಷೇತ್ರದಲ್ಲಿ ಕಳ್ಳಾಟ? ರಾಜ್ಯದಲ್ಲಿ 28 ಲೋಕಸಭಾ ಕ್ಷೇತ್ರಗಳ ಪೈಕಿ ಎಲ್ಲಿ ಅಕ್ರಮ? ಕರ್ನಾಟಕದ ಯಾವ ಲೋಕಸಭಾ ಕ್ಷೇತ್ರದಲ್ಲಿ ಕಳ್ಳಾಟ? ರಾಜ್ಯದ 28 ಲೋಕಸಭಾ ಕ್ಷೇತ್ರಗಳ ಪೈಕಿ ಎಲ್ಲಿ ಅಕ್ರಮ? ಗುಟ್ಟು ಬಿಡದಂತಹ ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಸದ್ಯದಲ್ಲಿಯೇ ಬ್ಲಾಕ್ ಅಂಡ್ ವೈಟ್ ಆಗಿ ಸತ್ಯವನ್ನ ತೆರೆದಿಡುತ್ತೇವೆ. ದೆಹಲಿಯಲ್ಲಿ ರಾಹುಲ್ ಗಾಂಧಿ ಸ್ಫೋಟಕ ಹೇಳಿಕೆ ಭಾರೀ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ರಾಹುಲ್ ಗಾಂಧಿ ಅವರ ಈ ಒಂದು ಹೇಳಿಕೆ ಕಳೆದ ಲೋಕಸಮರದಲ್ಲಿ 9 ಕಡೆಯಷ್ಟೇ ಗೆದ್ದಿದ್ದಂತಹ ಕಾಂಗ್ರೆಸ್ ಬೆಂಗಳೂರು ವ್ಯಾಪ್ತಿಯ 4 ಕ್ಷೇತ್ರದಲ್ಲಿ ಗೆದ್ದಿರುವಂತಹ ಬಿಜೆಪಿ. ವೀಕ್ಷಕರೇ, ಬಹುದೊಡ್ಡ ಮಾತುಗಳನ್ನ, ಬಹುದೊಡ್ಡ ಆರೋಪವನ್ನ ರಾಹುಲ್ ಗಾಂಧಿ ಅವರು ಮಾಡಿದ್ದಾರೆ. हमने रिसर्च की है थोड़ी. कर्नाटक में हमने भयंकर चोरी पकड़ी है. मैं ब्लैक एंड व्हाइट में आपको दिखाऊंगा, इलेक्शन कमीशन को दिखाऊंगा. ठीक है, ब्लैक एंड व्हाइट में कि कैसे चोरी की जाती है, कहाँ की जाती है. कर्नाटक में ब्लैक एंड व्हाइट में है हमारे हाथ में. ठीक है, ब्लैक एंड व्हाइट. ये लोकसभा, और यही काम इनको पता लग गया है. इनका जो गेम हम समझ गए हैं. ये लोकसभा चुनाव, ये लोकसभा चुनाव की बात है. हमने एक कंस्टिट्यूएंसी चुनी, वहां पे हमने
डीप डाइव किया, क्योंकि प्रॉब्लम क्या है, ये वोटर लिस्ट देते हैं पेपर में, और पेपर की जब वोटर लिस्ट आती है उसको एनालाइज किया नहीं जा सकता। तो एक कंस्टिट्यूएंसी ने हमने पूरी की पूरी वोटर लिस्ट ली, उसको डिजिटल फॉर्मेट किया, 6 महीने लगे हमने, मगर हमने सारा का सारा मतलब इनका सिस्टम निकाल दिया। ये कैसे करते हैं, कौन वोट करता है, कहां से वोट होता है, कैसे नए वोटर बनते हैं, पूरा का पूरा हमें मालूम है। नहीं, अब इनको समझ आ गई बात, ठीक है। और अब इन्होंने क्या किया है कि अब हम बिहार का पूरा सिस्टम नए तरीके से करेंगे, वोटर डिलीट करेंगे और नए तरीके से वोटर लिस्ट। कर्नाटक में हमने रिसर्च की है थोड़ी, कर्नाटक में हमने भयंकर चोरी पकड़ी है। मैं ब्लैक एंड व्हाइट में ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.